ಓಹೋ ಹೋ ಹೋ. ಸಾಕ್ರೆ ಓ ಹೋ ಹೋ, ಅದ್ಭುತ ಅದ್ಭುತ. ಮತ್ತೇನು ಬೇಕು ನಿಮ್ಗೆ? ಹಾಂ ಎಲ್ಲ ದಿಕ್ಕು ತೋರಿಸ್ಬೇಕಲ್ಲ ನಿಮ್ಗೆ. ಹಾಂ ಹಾಂ ಹಾಂ. ಈಗ ನೀನು ಮಾಧ್ಯಮ ಓಕೆ. ನಿನಗೆ ಹೌದು, ನನಗೆ ಡೌಟ್ ಬಂತಂದ್ರೆ ಮತ್ತೆ ಎಲ್ಲರಿಗೂ ಡೌಟ್ ಅದ. ಬೇಡ, ಹಾಂ ಕಣ್ಣಾರೆ ನಿಮ್ಮ ಕೈ ಕೊಟ್ಟಿನಲ್ಲ ನಾನೀಗ. ಹೌದು. ಆಯ್ತಾ? ಹಾಂ ಓಕೆ. ಅಂದರೆ ಸರ್ಕಾರಿ ಅಧಿಕಾರಿಗಳೇ ನಿಮ್ಮ ಹತ್ರ ಪಾಯಿಂಟ್ ಮಾಡಕ್ಕೆ ಕರೀತಿದ್ರು. ಕರೆದು ಅವರು ಸಕ್ಸಸ್ ಆಗಲ್ಲ. ಹಾಂ ಜ್ಯುವೆಲರ್ಸ್ರು ಸಕ್ಸಸ್ ಆಗಲ್ಲ. ಹಾ. ಓಡಿಸಿ ಓದಿದಂಥ ವ್ಯಕ್ತಿಗಳು ಹಾಂ ಹಾಂ ಕ್ಲಾಸ್ ಇರ್ಬೋದು, ಓಕೆ. ಪಾಟೀಲ್ ಸರ್ ಅಂತಂದು ಅಮೀನ್ಗಡದವರು, ಸುಳಿಬಾವಿ ಅಂತಂದವ್ರು ವ್ಯಾಪಾರವರು, ಹ್ಞೂ ಅವರೆಲ್ಲ ಗುರುತಿಸಿ ಅವರು ಸ್ವಾಮಿಯಾರ ನೀವು ಮಾಡಿಕೊಡ್ರಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹ್ಞೂ ನಾನು ಅದ್ರ ಮೂಲಕ ಮಾಡಿ ಹ್ಞೂ ಹ್ಞೂ ಜನರಿಗೆ ಗುರುತಿಸ್ಕೊಂಡೆ. ಆಮೇಲೆ ಅದರ ಜೊತೆ ನಮ್ಮ ತಾಯಿ ತಂದೆ ಆಶೀರ್ವಾದ ಐತಿ. ಇವತ್ತು ಹಣದಾಶಿಯಾಗಿ ಮಾಡಿಲ್ಲ, ಹ್ಞೂ ಹ್ಞೂ ದುಡ್ಡಿಗೆ ಅಥವಾ ಗೋಲ್ಡ್ ಯಾವುದು ಇದು ಬೇಕಂತ ಕೇಳಿಲ್ಲ. ಹ್ಞೂ ಆ ಭಗವಂತ ಕೊಟ್ಟಂತ ಒಂದು ದೇಣಿಗೆ. ನನಗೆ ಯಾರೂ ಗುರುಗಳಿಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ನಾನೇ ಕಲ್ತಿದ್ದು. ನಾನು ಅದನ್ನು ಕೂಡ ನಾನು ದಾನವಾಗಿ ಗುರುಗಳ ರೀತಿಯಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಸರ್. ನಮ್ಮವೇ 2 ಪಾಯಿಂಟ್ ಮಾಡ್ಯಾರ ಅವರು. ಹಾಂ ಹಾಂ ಇಲ್ಲೇ ಒಂದು ಇದೇ ಬಿಲ್ಡಿಂಗ್ ಒಳಗೆ ಒಂದು ಮಾಡ್ಯಾರ, ಹಾಂ ಹಾಂ ಅದನ್ನು ನೀರು ಬಂತು. ಹಾಂ ಹಾಂ ಇಲ್ಲಿ ನಮ್ಮ ಮೊನ್ನೆ ಒಂದು ಪ್ಲಾಟಿಗೆ ಒಂದು ಮಾಡಿಸಿದ್ವಿ, ಓಕೆ. ಅದಕ್ಕೂ ಒಳ್ಳೆ ನೀರು ಸಫಿಸಿಯೆಂಟ್, ಓಕೆ. ಏನೇನು ತೊಂದರೆ ಇಲ್ಲ. ಓಹೋ ಹೋ. ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ನಾನಿವತ್ತು ದಾಳಿಂಬೆಯ ನಗರ ಕುಷ್ಟಗಿ ಒಳಗದೀನಿ ರೀ. ಕುಷ್ಟಗಿ ಒಳಗೆ ನಾವು ಆ್ಯಕ್ಚುಲಿ ಯಾವುದೇ ಹೊಲ ಗದ್ದೆ ಅಥವಾ ಜಮೀನು ಮನೆ ಕಟ್ಟಬೇಕಾದ್ರೆ ಏನೇ ಮಾಡಬೇಕಂದ್ರೂ ಫಸ್ಟು ಎಲ್ಲರೂ ಯೋಚನೆ ಮಾಡೋದು ಒಂದು ಬೋರ್ ಹಾಕಿಸ್ಬೇಕು, ಒಂದು ನೀರು ಪಾಯಿಂಟ್ ಹುಡುಕಿಸ್ಬೇಕು ಅಂತ. ಹಾಗಾಗಿ ಎಲ್ಲರೂ ಇಲ್ಲಿ ಒಂದಷ್ಟು ಮಾನ್ಯತೆ ಪಡೆದ ಜಿಯಾಲಜಿಸ್ಟ್ಗಳ ಹತ್ರ ಹೋಗ್ತಾರೆ, ಏನೇನೋ ಮಾಡ್ತಾರೆ. ಕೆಲವು ಕಡೆ ಸಕ್ಸಸ್ ಆಗುತ್ತೆ, ಕೆಲವು ಕಡೆ ಫ್ಲಾಪ್ ಆಗುತ್ತೆ, ಸುಮ್ಮನೆ ದುಡ್ಡು ಕೂಡ ವೇಸ್ಟ್ ಮಾಡ್ಕೋತಾರೆ. ಆದರೆ ಇಲ್ಲಿ ಕುಷ್ಟಗಿ ಒಳಗೆ ಒಬ್ಬರು ನಾಟಿ ಅಂತಲೇ ಹೇಳ್ಬೋದು, ನಮ್ಮ ಆಡೋ ಭಾಷೆಯಲ್ಲಿ ಆರ್ಗ್ಯಾನಿಕ್ ಅಂತ ಹೇಳ್ಬೋದು, ಭಾಳ ನೈಜವಾಗಿ ನ್ಯಾಚುರಲ್ ಆಗಿ ಒಂದು ನೀರಿನ ಸೋರ್ಸನ್ನು ಹುಡುಕೊಡ್ತಾರೆ. ಅದು ತೆಂಗಿನಕಾಯಿನ ಬಳಸ್ಕೊಂಡು. ಅಷ್ಟೇ ಅಲ್ಲ, ಇವ್ರು ಹೇಳ್ತಾರೆ ಈ ವಿದ್ಯೆನ ಬೇರೆಯವ್ರಿಗೆ ದಾರೆ ಕೂಡ ಎರಿಬೇಕು ಅಂತ. ಈ ಥರ ಮನಸ್ಥಿತಿ ಇರೋರು ಭಾಳ ಕಮ್ಮಿ ಅದ. ಕುಷ್ಟಗಿ ಒಳಗೆ ಮಾರ್ಕಂಡೇಯ ಅನ್ನೋರು ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದುವರೆಗೂ ಒಂದು 10,000 ಹೆಚ್ಚು ಬೋರ್ಗಳನ್ನು ಪಾಯಿಂಟ್ಗಳನ್ನ ಮಾಡಿ ತೋರಿಸಿದ್ದಾರೆ. ಅದರಲ್ಲಿ ಒಂದೂ ಕೂಡ ಫ್ಲಾಪ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಬನ್ನಿ ಇವತ್ತು ಅವ್ರನ್ನ ಪರಿಚಯ ಮಾಡ್ಕೊಳ್ತಾ, ಅವ್ರನ್ನ ಮಾತಾಡಿಸ್ತಾ, ಅವರ ಜರ್ನಿ ಹೇಗೆ, ಅವ್ರಿಗೆ ಹೇಗೆ ವಿದ್ಯೆ ಬಂತು ಅನ್ನೋ ತಿಳ್ಕೊಂಬರೋಣ. ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಸಾಹೇಬ್ರ ನಮಸ್ಕಾರ. ನಮಸ್ಕಾರ ಸರ್. ನಮಗೆ ಒಂಥರ ದೇವ್ರನ್ನೇ ನೋಡ್ದಂಗೆ ಆತ್ರಿ ನಿಮ್ಮ ನೋಡಿ. ಎಲ್ಲ ತಮ್ಮ ಆಶೀರ್ವಾದ ಸರ್. ನಮ್ಮ ಆಶೀರ್ವಾದ ಅಲ್ಲ, ಹಿರಿಯರ ಆಶೀರ್ವಾದ. ಸಣ್ಣ ಮಕ್ಕಳಿಗೆ ನಮ್ಮಂಥವ್ರಿಗೆ ಇರ್ಬೇಕ್ರಿ. ಹಿರಿಯರು ಮತ್ತು ಎಲ್ಲ ನಮ್ಮ ತಾಲೂಕಿನ ಜಿಲ್ಲಾ ಜನರ ಮತ್ತು ನಮ್ಮ ತಾಯಿ ತಂದೆಯವರ ಆಶೀರ್ವಾದದಿಂದ ನನಗೆ ಒಲಿತ ಈ ವಿದ್ಯೆಯನ್ನು ಪ್ರತಿಯೊಬ್ಬ ಮಹಿಳೆ ಇರಲಿ ಮತ್ತು ಪುರುಷನಿರಲಿ ಅವರಿಗೆ ನಾನು ಎಷ್ಟೋ ಅದ್ರ ಬಗ್ಗೆ ನ್ಯಾಚುರಲ್ ಆಗಿ ಹೇಳಿದ್ದೇನೆ. ಅದು ಕೂಡ ಸಕ್ಸಸ್ ಆಗ್ತಾ ಇದ್ದಾವೆ. ಆದ್ರೆ ಅವ್ರಿಗೆ ಎಷ್ಟು ಅಡಿ ಹೋಗ್ಬೇಕು, ಯಾವ ಥರ ಕೇಸಿಂಗ್ ಹಾಕಬೇಕು, ಅದು ಎಷ್ಟು ಫೂಟಿಗೆ ನೀರು ಬರುತ್ತೆ ಅನ್ನೋದು ಮಾತ್ರ ಅವರಿಗೆ ಗೊತ್ತಾಗಲ್ಲ. ಆದ್ರೆ ಆದಷ್ಟು ನಾನು ವಿದ್ಯೆ ಜಾಸ್ತಿ ಕೊಟ್ಟೇನೆ. ಓಕೆ. ಅದು ಯಾಕಂದ್ರೆ ಒಬ್ಬ ಜನ ಬದುಕಬೇಕು, ಒಬ್ಬ ರೈತ ಬದುಕಬೇಕು. ಅದರಿಂದ ಜೀವನ ಉಳಿತಕ್ಕಂಥ ಒಂದು ಈ ನಮ್ಮ ಮಾನವ ಜನ್ಮದ ಜನರಿಗೆ ಅತಿಯಾಗಿ ಬದುಕು. ರೈತರಿಗೆ ಬದುಕಾಕ ಅದು ಇರ್ಲಿಕ್ಕಂದ್ರೆ ಗೂಳೆ ಹೋಗಕ್ಕೆ ಆಗ್ತಿದ್ದಿಲ್ಲ. ಗೂಳೆ ಹೋದ್ರೆ ಜಾಗ ಎಲ್ಲಿ ಉಳಿತಿದ್ದಿಲ್ಲ. ನಮ್ಮ ರೈತರಿಗೆ ನಾವು ಯಾವತ್ತೂ ಜಾಸ್ತಿ ನಾವು ಅದನ್ನು ಮಾಡಿಕೊಟ್ಟಾಗ ಅವ್ರು ಬದುಕ್ತಾರೆ, ಅವ್ರ ಕುಟುಂಬ ಒಳ್ಳೆಯ ಆರಂಭ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮನ್ನು ಅವರು ಒಳ್ಳೆಯವರು ಕೆಟ್ಟವರು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಆದ್ರೆ ನನ್ನ ಜೀವಿರೋವರೆಗೂ ಮತ್ತು ಅವರ ಬಾಕ್ಸಿನ ಹತ್ರ ಹೋಗಿ ಸ್ಟಾರ್ಟರ್ ಮುಟ್ಟುವರೆಗೆ ನಮ್ಮ ಹೆಸರು ಗೊತ್ತಿರುತ್ತೆ. ಆದ್ರೆ ನಾನು ಯಾವುದು ಇವತ್ತು ಹಣದಾಶಿಯಾಗಿ ಮಾಡಿಲ್ಲ, ದುಡ್ಡಿಗೆ ಅಥವಾ ಗೋಲ್ಡ್ ಯಾವುದು ಇದು ಬೇಕಂತ ಕೇಳಿಲ್ಲ. ಸಾಕಷ್ಟು ಜನರು ಯಾರೋ ಬಡವರು ನನ್ನ ಕಣ್ಣಿಗೆ ಕಂಡ್ರೆ ಅದನ್ನು ಕೂಡ ನಾನು ದಾನವಾಗಿ ಮಾಡಿದಂಥ ವ್ಯಕ್ತಿ. ಆ ಭಗವಂತ ಕೊಟ್ಟಂಥ ಒಂದು ದೇಣಿಗೆ. ನನಗೆ ಯಾರೂ ಗುರುಗಳಿಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ನಾನೇ ಕಲ್ತಿದ್ದು. ನಾನು ಅದನ್ನು ಕೂಡ ನಾನು ದಾನವಾಗಿ ಗುರುಗಳ ರೀತಿಯಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಸರ್. ಫಸ್ಟ್ ನಮ್ಮ ಜನರಿಗೆ ನಿಮ್ಮ ಪರಿಚಯ ಮಾಡ್ಕೊಂಬಿಡ್ರಿ. ನಿಮ್ಮ ಯಾವ ಊರು, ನಿಮ್ಮ ಹೆಸರೇನು? ನಾನು ಹುಟ್ಟಿದ್ದು ಬೆಳೆದಿದ್ದು ಕನ್ಕೂರು, ಕುಷ್ಟಗಿ ತಾಲೂಕಿನಲ್ಲಿ. ಕುಷ್ಟಗಿ ತಾಲೂಕಿನಲ್ಲಿ ಪ್ರಥಮವಾಗಿ ನಾನು ಪಾಯಿಂಟ್ ಮಾಡಿದ್ದು ಒಬ್ಬ ಗೌಡ್ರದ್ದು, ರೆಡ್ಡಿಯರ್ದು. ಫಸ್ಟ್ ಅವರು
ಹುಡುಗಿಗೌಡ್ರು ಶರಣಗೌಡ್ರು ಅಂತಂದು ನನ್ನ ಆತ್ಮೀಯರು ಅವ್ರು ಪಾಯಿಂಟ್ ಮಾಡಿದ್ರು. ಅದ್ರ ಜೊತೆಗೆ ಎಲ್ಲ ಕಡೆಗೆ ನನ್ನ ಹೆಸರು ಬೆಳಕಾಯಿತು. ಕುಷ್ಟಗಿ ತಾಲೂಕಿನಿಂದ ಮತ್ತು ಗಂಗಾವತಿ, ಆಮೇಲೆ ಮಾನ್ವಿ, ಆಮೇಲೆ ರಾಯಚೂರು, ಪ್ರತಿಯೊಂದು ಮಾನ್ವಿಲಿಂದ ರಾಯಚೂರು ಕಡೆ, ಆ ಕಡೆ ಮಹಾರಾಷ್ಟ್ರ, ತಮಿಳ್ನಾಡು, ಆಂಧ್ರ ಎಲ್ಲ ನನಗೆ ಯಾರು ಪರಿಚಯ ಇದ್ದರಿಗೆ ನಾನು ಹೋಗಿ ಮಾಡೀನಿ. ಆಮೇಲೆ ನಾನು ಯಾವುದೋ ಒಂದು ಕಾರ್ಡ್ ಹಾಕ್ಸಿಲ್ಲ ಸರ್. ಅದ್ರ ಜೊತೆಗೆ ಪ್ರತಿಯೊಬ್ಬರು ತಮ್ಮ ಮೊಬೈಲ್ ಪ್ರಕಾರ ತಮ್ಮಲ್ಲಿದ್ದರೆ ಇನ್ನೊಬ್ಬರು ನಮ್ದು ಅದು ಸಕ್ಸಸ್ ಆಯ್ತು, ಚಲೋ ಇದಾಯ್ತು ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ನಾನು ನನ್ನ ಕೆಲಸ ಬಗೆಹರಿಸಿ ಅಂತ ಹೊಂಟೀನಿ ಸರ್. ಸೊ ನೀವು ಹೊಲ ಗದ್ದೆ ಜಮೀನು ಮನೆ ಇದೆ. ಎಲ್ಲಿ ಬೇಕಲ್ಲಿ ಹುಡುಕೊಡ್ತೀರಿ? ನಾನು ಮಾಡಿದ್ದು ಹೆಚ್ಚಿಂದು ಗಂಗಾವತಿ ತಾಲೂಕು ಗದ್ದೆ ಕ್ಷೇತ್ರಗಳು, ಹೊಲ ಗದ್ದೆ ಬೆಣಕಲ್ಲು ಮತ್ತು ಗಂಗಾವತಿ ತಾಲೂಕು ರೇಬೆಣಕಲ್ಲು, ಅದರ ಜೊತೆಗೆ ಮುಂದೆ ಮರಳಿ ಮತ್ತು ಕಾರಟಗಿವರೆಗೂ. ಆಮೇಲಿಂದ ಅಲ್ಲಿ ಮತ್ತೆ ಆ ಕಡೆ ಹೊಳಿ ಸೈಡ್, ಆ ಕಡೆ ಹೊಳಿ ಸೈಡ್ ಅಂದ್ರೆ ಹೆಮ್ಮಿಂಗ್ನೂರು, ಅವು ಎಲ್ಲ ಒಂದು ಕೆಲವೊಂದು ಹಳ್ಳಿ ಬರ್ತಾವ, ಬಂಕಾಪುರ ಅಂತ, ಅಲ್ಲಿವರೆಗೆ ನಾನು ಫೈಟ್ ಮಾಡೀನಿ. ಆ ಜೊತೆಗೆ ಮತ್ತೆ ಬಳ್ಳಾರಿ ದಾಟಿ ಸಿರಿಗೇರಿ, ಅದು ಬಳ್ಳಾರಿ ಜಿಲ್ಲೆ ಲಾಸ್ಟ್. ಆಮೇಲೆ ಆ ಕಡೆ ಮತ್ತೆ ಮುಂದೆ ಆಂಧ್ರನೂ ಹೋಗಿನಿ, ಆಂಧ್ರದಲ್ಲಿ ಮಾಡೀನಿ ಸಾಕಷ್ಟು. ಆಂಧ್ರ ಮತ್ತು ಎಲ್ಲಿ ಕರೀತಾರೆ ಮಹಾರಾಷ್ಟ್ರದಲ್ಲಿ ಎಲ್ಲೇ ಕರೆದ್ರೆ ನಾನು ಹೋಗಿನಿ ಸರ್. ದೇವ್ರ ಆಶೀರ್ವಾದದಿಂದ ನನಗೆ ಒಳ್ಳೇದಾಗಿತ್ತು. ನೀವು ಏನು ಓದಿರಿ ಅಜ್ಜರ? ನಾನು ಓದಿದ್ದು ಮೂಲತಃ ಬರೀ ಸೇವಂತ್ ಸರ್. ಆಮೇಲೆ ನನ್ನ ತಂದೆ ಮೊದಲು ಆಪರೇಟರ್, ಕುಷ್ಟಗಿ ತಾಲೂಕಿನ ಕುಷ್ಟಗಿಯಲ್ಲಿ ಬಸವರಾಜ್ ಟಾಕೀಸ್ ಆಪರೇಟರ್. ನಮ್ದು ಪೂರ್ತಿ ಮೊದಲು ಲಿಂಗಸೂರು ತಾಲೂಕು ಕೈಲೋಡಿಗೆ. ಅದ್ರ ಜೊತೆ ನಮ್ಮ ತಾತನರ ಕಾಲಕ್ಕೆ ಇಲ್ಲಿ ಬಂದಾರ. ಬಂದು ನಾವು ಇಲ್ಲೇ ಇದ್ದು ನಮ್ಮಲ್ಲಿ ನಮ್ಮ ಅಪ್ಪನ ಸೋದರ 4 ಜನ, ಇಷ್ಟು 5 ಜನ ಮಕ್ಕಳು ಇತ್ತು. ನಾವು ಇಬ್ಬರು ಉಳಿದೀವಿ ಈಗ ಅಷ್ಟೇ. 3 ತಿಳ್ಕೊಂಡಿರ್ತಾರೆ. ನಮ್ಮ ವಂಶ ಒಳಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ತೀನಿ ಅಷ್ಟೇ. ಓಕೆ. ನಿಮಗೆ ಈ ವಿದ್ಯೆ ಹೆಂಗೆ ಬಂತ್ರಿ? ನೀರು ಗುರ್ಸೋದು, ನೀರು ತೋರಿಸೋದು ಇದು ನ್ಯಾಚುರಲ್ ಆಗಿ ನನಗಾಗಿ ಏನು ಬಂದಿತ್ತು ಅಂದ್ರೆ, ಒಬ್ಬರು ಚಳಗೇರಿ ಅವರು ಬ್ರಾಹ್ಮಣ್ ಸರ್, ಅವ್ರು ನನ್ನ ಆತ್ಮೀಯರು, ಅವ್ರು ನನ್ನ ಕೈಲಿ ತಮ್ಮಂದ ಟೆಸ್ಟ್ ಮಾಡಿದ್ರು, ಅವ್ರದ್ದು ಆಯಿತು. ಆ ನಂತರ ನಂದು, ಆಮೇಲಿಂದ ಇನ್ನೊಬ್ರು ಪಾಟೀಲ್ ಸರ್ ಅಂತಂದು ಅಮ್ಮಿನಗಡದವ್ರು, ಅವರು DODC ಮುಗಿಸಿದಂಥ ವ್ಯಕ್ತಿ. ಅವರು ಎಲ್ಲಿದ್ರು ಪಾಯಿಂಟ್, ಅವರು ನನ್ನ ಪಾಯಿಂಟ್ಗೆ ಅವ್ರ ಪಾಯಿಂಟಿಗೆ ಭಾಳ ವ್ಯತ್ಯಾಸ ಆಯ್ತು. ಅವ್ರು ನನಗೆ ಜಾಸ್ತಿ ಗೌರ್ಮೆಂಟ್ ಪಾಯಿಂಟ್ ಕೂಡ ನೀವು ಮಾಡ್ಬೋದು ಅಂತ ಹೇಳಿದ್ರು. ಅದ್ರ ಜೊತೆ ಗೌರ್ಮೆಂಟ್ ಪಾಯಿಂಟ್ ಕೂಡ ಮಾಡೀನಿ. AW ಅವರಿಗೆ ಕೈ ಕೊಟ್ಟೀನಿ. ಮಾನ್ಯ ನಮ್ಮ ಮಾಜಿ ಶಾಸಕರಾದಂಥ ಹಸನ್ ಸಾಬ್ರು ತೋಟ್ಯಾಳ್ ಅವರಂತಂದು ಕುಷ್ಟಗಿ ಶಾಸಕರಾಗಿದ್ದರು. ಅವ್ರ ಜೊತೆಗೂ ನಾನು ಹೋಗಿ ಇಲ್ಲೋಗಲ್ ಬಮ್ನಾಳ್ ಎಲ್ಲೋ ಕಡೆಗೆ ಅವರು ಒಳ್ಳೆಯ ಒಂದು ಅವರು ಆಯ್ಕೆ ಆದಾಗ ಕಠಿಣ ಬರಗಾಲ, ನೀರು ಸಿಕ್ಕಿದ್ದಿಲ್ಲ. ಅದ್ರ ಜೊತೆಗೆ ಕೆಲವೊಂದು ಹಳ್ಳಿಗೆ ನೀರು ಬರಲಾರ್ದಕ್ಕಂಥ ಟೈಮ್ಗೆ ನನ್ನ ಅವರು ಗುರುತಿಸಿ ಕಳಿಸಿದ್ರು. ನಮ್ಮಲ್ಲಿ ಒಬ್ಬರು ಬಾಪುಗೌಡ್ರು ಅಂತ ತೀರ್ಕೊಂಡ್ರು ಪಾಪ. ಆ ವ್ಯಕ್ತಿ ಅವರಿಗೆ ಪಾಯಿಂಟ್ ಕೊಟ್ಟಿದ್ರು, ಹಸನ್ ಸಾಬ್ರು. ಅವರು ಪಾಯಿಂಟ್ ಮಾಡಕ್ಕೆ ಅವರು ಏಜೆಂಟ್ರ್ ಆಗಿದ್ರು. ಅದ್ರ ಮೂಲಕ ನಾನು ಮಾಡಿದ ಸುಮಾರು ಒಂದು ಕುಷ್ಟಗಿ ತಾಲೂಕಿನಲ್ಲಿ ಒಂದು 1500 ಗೌರ್ಮೆಂಟ್ ಪಾಯಿಂಟ ಮಾಡಿದ್ದೀನಿ ಸರ್. ಓಹೋ. ಈಗ ಈ ನೀರು ಕಂಡುಹಿಡಿಯೋದಕ್ಕೆ ಬೇರೆ ಬೇರೆ ಟೆಕ್ನಿಕ್ ಎಲ್ಲ ಇದಾವ್ರಿ. ಕೆಲವ್ರದ್ದು ಏನೇನೋ ಮಿಷಿನ್ ಯೂಸ್ ಮಾಡ್ತಾರೆ. ನೀವು ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರಿ? ಕಾಯಿಲಿಂದನ ಅದನ್ನ ಆ್ಯಕ್ಚುಲು ಪ್ರತಿ ಯಾವುದೇ ಮನುಷ್ಯ ಇರಲಿ, ನೀವಿರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಅವ್ರ ಜೊತೆಗೆ ನಾನು ಟೆಸ್ಟಿಂಗ್ ಕೊಡ್ತೀನಿ. ಅವ್ರನ್ನ ನನ್ನ ಪಾದಾರ್ಚಾರ್ಲಿಂದ ನಾನು ಕಾಯಿ ಕೆಳಗಿಟ್ಟು ಭೂಮಿ ಮೇಲೆ ಅವ್ರನ್ನ ಮತ್ತೆ ಬೇರೆ ವ್ಯಕ್ತಿ 1 ಕ್ವಿಂಟಲ್ ಮೇಲೆ ಇರಲಿ ಅವನು ಅಂತ ವ್ಯಕ್ತಿನ ಎಂದ್ರಿಸಿ ಅದ್ರ ಮೇಲೆ ಚೆಕ್ ಮಾಡಿಸ್ಬೋದು. ಅವ್ರಿಗಿನ್ನ ಸ್ವಲ್ಪ ಗೊತ್ತಾಗ್ಬೇಕಾದ್ರೆ ಏನು ಮಾಡುತ್ತಾ ಅದೇನಿಲ್ಲ. ಅದ್ರ ಜೊತೆಗೆ ವೇಟ್ ಆಗಬೇಕು, ಅದೆಲ್ಲ ಅದು ನಮ್ಗೆ ತಿಳಿದು ಬಂದ್ಮೇಲೆ ಅವ್ರಿಗೆ ಈಗ ಆಕರ್ಷಣೆ ಏನೈತೆನ, ನಿಮ್ಗೆ ಆಕರ್ಷಣೆ ನಿಮ್ಗೆ ಅದು ಟಚ್ ಆಗ್ಬೇಕು ಅಂತ ವ್ಯಕ್ತಿ ಮಾತ್ರ ಅದು ಕೆಲಸ ಕೊಡುತ್ತೆ. ಇಲ್ಲ ಅಂದ್ರೆ ಅದೇನು ಇದಲ್ಲ ಸರ್, ತಿಳ್ಕೊಬೇಕು ಅಷ್ಟೇ. ಅಂದ್ರೆ ಸಿಕ್ಕಿದವರೆಲ್ಲ ಮಾಡೋಕ್ಕಾಗಲ್ರಿ ಇದು? ದೈವ ಬೇಕು, ದೈವ ಇಚ್ಛೆ, ಭಗವಂತನ ಆಶೀರ್ವಾದ ಇರ್ಬೇಕು, ಅವ್ರ ಅಪ್ಪ ಅವರ ಆಶೀರ್ವಾದ ಇರ್ಬೇಕು. ಜೊತೆಗೆ ನಮ್ಮ ತಾಯಿ ತಂದೆನೂ ಒಳ್ಳೆ ದೇವ್ರಂತ ಮಂದಿ, ಅವ್ರ ಜೊತೆಗೆ ನನ್ನ ಆ ಭಗವಂತ ನನ್ನ ಎಲ್ಲ ಹೋದ್ರೂ ಕಾಪಾಡಿಲ್ಲ ಸರ್. ಓಕೆ. ಈಗ ಇದುವರೆಗೂ ಎಷ್ಟು ಬೋರ್ವೆಲ್ ಪಾಯಿಂಟ್ ತೋರಿಸ್ರಿ ಅಜ್ಜ? ನಾನು ಎಲ್ಲ ತಾಲೂಕು ಅಂದ್ರೆ ಸುಮಾರು ಒಂದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 5 ತಾಲೂಕು ಅಥವಾ 6 ತಾಲೂಕು ಬರ್ತವೆ. ಅವು ಆಮೇಲೆ ತಮಿಳ್ನಾಡು ಮತ್ತು ಮಹಾರಾಷ್ಟ್ರ ಅಲ್ಲಿಗೂ ಹೋಗಿರಿ ಸರ್. ಅಲ್ಲಿ ಕೂಡ ತಮ್ಮೆಲ್ಲ ಜನರು ನಮ್ಮ ಎಲ್ಲರ ಆಶೀರ್ವಾದದಿಂದ ಹೋಗಿ ಯಾರ್ಯಾರು ಈಗ ಪರಿಚಯದವ್ರು ಇದ್ದಾರೆ, ಅವ್ರಿ ಅಜ್ಜ ನಮ್ಮ ಅಜ್ಜರ ಹಿಂಗಂತಂದು ಅವರೆಲ್ಲ ಕರ್ಕೊಂಡು ಹೋಗಿ ಮಾಡಿಸಿವ್ರಿ ಸರ್. ಮಾಡಿದ ಅದಕ್ಕೆ ಯಶಸ್ವಿ ಆಗ್ಯಾವ, ಒಳ್ಳೆ ಹೆಸರು ಐತಿ ಸರ್. ಆದ್ರೆ ನಾನು ಏನು ಗಳಿಸ್ಲಿಲ್ಲ ಅಷ್ಟೇ. ಅಂದ್ರೆ ಕಮರ್ಷಿಯಲ್ ಮಾಡ್ಕೊಂಡಿಲ್ಲ ಇದನ್ನ. ಓಕೆ.
ಹಾಂ ಈಗ ಒಂದು ಪಾಯಿಂಟಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ ನೀವು? ಸರ್ ಇವಾಗ ಕೊಡಕತ್ತಾರ ಮೊದಲು 11 ರೂಪಾಯಿಲಿಂದ 21 ಇಟ್ಟು ಪೂಜೆಗೆ ಕರ್ಕೊಂಡು ಹೋಗಿ ಪಾದ ಒಂದು 10 ಕಿಲೋಮೀಟರ್ ಕೂಡ ನಾನು ಬರಿಗಾಲ ನಡ್ಕೊಂತ ಬಂದಿನಿ. ಈಗ ಒಬ್ಬ ನನ್ನ ಶಿಷ್ಯ ಒಂದು ಗಾಡಿ ಕೊಟ್ಟಾನ TVS XL ಸಂಗಪ್ಪ ನಾಗೂರ್ ಅಂತ. ಅವನು ಪರಮ ಶಿಷ್ಯ. ಓಕೆ. ಅವನು ಗಾಡಿ ಮೇಲೆ ನಾನು ಇವತ್ತಿಗೆ ನಾನು ಸ್ವಂತವಾಗಿ ಒಂದು ಗಾಡಿ ಕೂಡ ತಗೊಂಡಿಲ್ಲ. ಓಕೆ. ಏನು ಸರ್? ಅಂದರೆ ನಿಸ್ಸಂಕೋಚವಾಗಿ ನಿಸ್ಸಂದೇಹವಾಗಿ ಏನೋ ಆಸೆ ಆಕಾಂಕ್ಷೆ ಇಲ್ಲದೆ ಸೇವೆ ಮಾಡಿದೆ. ಈಗಾದರೂ ಬೇಡ ಸರ್ ಅದು. ಓಹೋ. ಈಗಾದ್ರೂ ಅವ್ರು ಕೊಟ್ಟಿದ್ದ ನಮಗ. ಈಗ ಕೇಳಿದವನು ಗುರು ಅಲ್ಲ, ಕೊಡಲಾರದವನು ಭಕ್ತನಲ್ಲ. ಅವನ ಆಯ್ತು ತನ್ನ ಆತ್ಮಸಾಕ್ಷಿ ಕೊಟ್ಟಿದ್ದ ನಾನು ಎಲ್ಲ ಸ್ವೀಕರಿಸಿದ್ವಿ. ಏನಂದ್ರೆ ಇದು ಈ ವರ್ಡ್ ಹೇಳ್ರಿ, ಕೇಳಿದವನು ಗುರು ಅಲ್ಲ, ಕೊಡಲಾರದವನು ಭಕ್ತನಲ್ಲ. ಓಕೆ. ಅವನ್ ಕೊಟ್ಟದ್ದು ನಾನು ಸ್ವೀಕಾರ ಮಾಡಿದ್ರೆ ಒಳ್ಳೇದಾಗತ್ತ ಅಂತ ನನ್ನ ಭಯ. ಅವನೇ. ಸರಿ. ಓಕೆ. ಈಗ ನಮ್ಮ ಈ ವಿಡಿಯೋ ನೋಡಿ ನಿಮ್ಮನ್ನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಪ್ಪ, ಇವ್ರನ್ನ ಭೇಟಿ ಮಾಡಿ ನಮಗೂ ಕರೆಸ್ಕೋಬೇಕು ಅಂತಾರ. ಸೊ ಅವಾಗ ನೀವು ಎಲ್ಲಿರ್ತೀರಿ, ಎಲ್ಲಿ ಮೀಟ್ ಮಾಡ್ಬೇಕು ನಿಮ್ಮನ್ನು? ಕುಷ್ಟಿಯಲ್ಲಿ ಜಾಸ್ತಿ ನಾಗಪ್ಪ ಸಂಘ ಹೇಳಿದ್ರಿ ಸರ್, ನಾಗೂರ್ ಅಂತ. ಅವನ ಹತ್ರ ನನ್ನ ಫೋನ್ ನಂಬರ್ ಐತಿ. ಕೆಲವೊಂದು ಏಜೆಂಟ್ರ್ ಕೂಡ ಐತಿ, ಬೋರ್ವೆಲ್ ಏಜೆಂಟ್ರ್ ಗಾಡಿ ಇರ್ತಾನ ಏಜೆಂಟ್ರ್, ಅವ್ರ ಜೊತೆ ಐತಿ. ನಮ್ಮ ನಂಬರ್ ಕೇಳಿದ್ರೆ ನಾವು ಕೊಡ್ತೀವಿ ಸರ್. ಹಂಗಿರಿ ಒಂದ್ಸಲ ಹೇಳ್ಬಿಡ್ರಿ ನಂಬರ್. ಇಲ್ಲೇ 95 ಸರ್ 91063272 ಸರ್. ಓಕೆ. ಈ ನಂಬರಿಗೆ ಫೋನ್ ಮಾಡಿದರೆ ನೀವು ರಿಸೀವ್ ಮಾಡ್ತೀರಿ. ಸೊ ಅವ್ರು ಕರೆದ ಜಾಗಕ್ಕೆ ಹೋಗ್ತೀರಿ. ಬಿಜಾಪುರ, ಬೆಳಗಾವಿ, ಮೇಲಿಂದ ಈ ಕಡೆ ಮುದ್ದ್ಯಾಬಾಳು, ಜಳಿಕಿ, ಆ ಕಡೆ ಎಲ್ಲ ಕಡೆನೂ ಹೋಗ್ತಾನ. ಹೋಗ್ತಾನಲ್ಲ, ಆ ಥರ ಏನಿಲ್ಲ. ಬಂದಿರ್ತಾರ ಪಾಪ ಅಂತ ಕೊಡ್ತಾರ. ಆಮೇಲೆ ಅಲ್ಲಿ 4-5 ಪಾಯಿಂಟ್ ಮಾಡಿದ್ನಿ ಅಂದ್ರೆ ಏನೋ ಒಂದು 4-5 ಸಾವಿರ ಆದ್ರೆ 1,000 ರೂಪಾಯಿ ನನ್ನ ಖರ್ಚು ಅದಕ್ಕೆ. ಮತ್ತೆ ಅದ್ರ ಜೊತೆಗೆ ಯಾವ ಒಬ್ಬ ಭಿಕ್ಷಿಕ್ ಅಂದ್ರೆ ಅವನು ನೋಡ್ಕೋಬೇಕು ನಾವು. ಅದು ಪುಣ್ಯ ನಮ್ಮನ್ನು ಕಾಪಾಡುತ್ತೆ. ಯಾವ್ದಾರ ಒಂದು ಕಾಯಿ ಕೊಟ್ರೆ ನೀವು ಇಂಥ ಜಾಗದ ಸುಮ್ಮನೆ ತೋರಿಸಂದ್ರೆ ತೋರಿಸ್ತೀರಿ? ತೋರಿಸ್ಬೋದು ಸರ್. ಬರ್ರಿ, ಹಂಗಿದ್ರೆ ನಮ್ಮ ವೀಕ್ಷಕರಿಗೆ ಅದು ಗೊತ್ತೇ ಆಗ್ಬಿಡ್ಲಿ, ಅವ್ರೇನು ಕರೆ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅಂತ. ಓಕೆ. ಇಲ್ಲಿ ಎಲ್ಲಿ ಜನರು ಅದಾರ ಸರ್, ಇಲ್ಲಿ ಪಕ್ಕದಾಗ ಪಾಯಿಂಟ್ ಐತಿ. ನಾವು ಮಾಡಿದ್ವಿ ಈ ಮೆಡಿಕಲ್ ಏನೈತ್ರಿ, ಅವ್ರ ಪಾಯಿಂಟ್ ಕೇಳ್ರಿ. ಓಕೆ. ಈ ಮೆಡಿಕಲ್ ಯಾರಾದ್ರ ಇಲ್ಲೇ ಅದಾರ, ಅವ್ರು ಮಾತಾಡಿಸ್ತೀನಿ ತಡ್ರಿ ಹಿಂಗಿದ್ರೆ. ಓಕೆ. ಸಾಹೇಬ್ರ ನಮಸ್ಕಾರ ರೀ. ನಮಸ್ಕಾರ. ಏನು ಸರ್ ತಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ಆಚಾರ್ ಅಂತ ಹೇಳಿ. ಗೋಪಾಲ್ ಆಚಾರ್. ಓಕೆ. ತಾವು ಏನು ಮಾಡ್ತೀರಾ ಸರ್? ಆ್ಯಕ್ಚುಲಿ ಬಿಸ್ನೆಸ್. ಏನು ಬಿಸ್ನೆಸ್ ಸರ್ ತಮ್ಮದು? ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ಸ್. ಇಡೀ ಕೊಪ್ಪಳ ಡಿಸ್ಟಿಕ್ ನಿಮ್ದು ರೀ ಡಿಸ್ಟ್ರಿಬ್ಯೂಷನ್? ಕೊಡ್ತೀವಿ. ಓಕೆ. ನಾನು ಈಗ ಅದೇ ಬೋರ್ ಪಾಯಿಂಟ್ ಮಾಡಿದ್ದ ಸಾಹೇಬರು ಅಂತ ಹೇಳಿದ್ರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಬಂದೆ ಸರ್. ಅವ್ರದ್ದೇನು ಎಲ್ಲೂ ಮಿಸ್ ಆಗಿಲ್ಲ ಬಿಡ್ರಿ ಸರ್. ನಿಮಗೆ ಗೊತ್ತಿರೋ ಹಂಗೆ ಎಷ್ಟು ವರ್ಷದಿಂದ ಮಾಡಕತ್ತಾರಿ ಸರ್? ಭಾಳ ದಿವಸದಿಂದ 30 ವರ್ಷದಿಂದ ಮಾಡಕತ್ತಾರಂತ್ರಿ. ಈಗ ನಿಮ್ಗೆ ಗೊತ್ತಿರಂಗೆ ಅವ್ರು ಎಷ್ಟು ಪಾಯಿಂಟ್ ಮಾಡಿರ್ಬೋದ್ರಿ? ಅಂದಾಜು ನಮ್ಮವೇ 2 ಪಾಯಿಂಟ್ ಮಾಡ್ಯಾರ ಅವರು. ಇಲ್ಲೇ ಒಂದು ಇದೇ ಬಿಲ್ಡಿಂಗ್ ಒಳಗೆ ಒಂದು ಮಾಡ್ಯಾರ, ಅದನ್ನು ನೀರು ಬಂತು. ಇಲ್ಲಿ ನಮ್ಮ ಮೊನ್ನೆ ಒಂದು ಪ್ಲಾಟಿಗೆ ಒಂದು ಮಾಡಿಸಿದ್ವಿ. ಓಕೆ. ಅದಕ್ಕೂ ಒಳ್ಳೆ ನೀರು ಸಫಿಸಿಯೆಂಟ್, ಏನೇನು ತೊಂದರೆ ಇಲ್ಲ. ಸೊ ಇವ್ರು ಹೇಳಿದ್ದೆಲ್ಲ ಕರೆ ಆಗೈತೆ? ಎಲ್ಲ ಕರೆ ಆಗೈತೆ. ಓಕೆ. ಸೊ ಖುಷಿ ಆಗಿತ್ತು ರೀ ನಿಮ್ಗೆ? ಖುಷಿ. ಓಕೆ. ಸೊ ಈಗ ನಿಮ್ಮ ಬೇರೆಯವ್ರು ಯಾರು ಹಿಂಗೆ ಬೋರ್ ಪಾಯಿಂಟ್ ಹಾಕೋರು ಬೇಕು ಅಂದ್ರೆ ನೀವು ಸರ್ನ ಸಜೆಸ್ಟ್ ಮಾಡ್ತೀರಿ? ಹೌದು. ಕಣ್ಣು ಮುಚ್ಕೊಂಡು ಬೇರೆ ಯಾರಿಗೂ ಹೇಳಿಲ್ಲ? ಯಾರು ಏನಿಲ್ಲ. ಓಕೆ. ಸರಿ. ಮತ್ತೆ ಬದಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಇವ್ರ ಬಗ್ಗೆ? ಅವ್ರಿಗೇನು ಬಿಡ್ರಿ, ಒಂದು ಮನೆ ದೈವಿ ಇದು ಇದ್ದಂಗಿದ್ದಾರ ಅವರು, ದೈವಿ ಪುರುಷ. ಯಾಕಂದ್ರೆ ಬಹಳ ಸಿಂಪಲ್ ಮನುಷ್ಯರ. ನೋಡ್ರಿ, ನಾವು ಈಗ ಇಷ್ಟು ನೀರ್ ಕಂಡಿಡಿಯೋರ್ನ ಒಬ್ರು ನೋಡಿರ್ತೀವಿ, ಅವ್ರ ಏನು ಒಂದ್ ಸಕ್ಸಸ್ ಆದ್ರೆ ಅರ್ಬಟನ ಬದ್ಲಿರತ್ತೆ ಅವ್ರದ್ದು. ಏನಾದ್ ಈ ಧಾಮ್ ಧೂಮ್ ಅಂತ ಇವ್ರು ನೋಡಿದ್ರೆ ಸಾವಿರಾರು ಮಾಡ್ಯಾರಂತ. ಎಷ್ಟು ಸಿಂಪಲ್ ಆಗಿದಾರ ಅಂತ. ಸಿಂಪಲ್ ಅಲ್ರಿ, ಅದೇನೇ ಇಲ್ಲ. ಅವ್ರ ಕೈಯಾಗ ನೀರು, ಮತ್ ಬೇರೆ ಕಡೆ ಏನೇ ಇಲ್ಲ. ಕಾಯಿ ಹಿಡ್ಕೊಂಡ್ಬಿಟ್ರೆ ಸಾಕು, ಕಾಯ ಓಡಾಡ್ಲಕ್ ಹಚ್ಚಿ ಬಿಡ್ತದೆ ಕೈಯಾಗ. ಗಂಗಾ ಮತ್ತೆ ಹಂಗೆ ಕುಣಿಯಕ್ಕೆ ಚಾಲು ಮಾಡ್ಬಿಡ್ತಾಳ. ಓಕೆ. ಇಡೀ ಸುತ್ತಮುತ್ತ ಕುಷ್ಟಗಿ ಒಳಗೆ ಇವ್ರೇನ್ರಿ? ಕುಷ್ಟಗಿ ಸುತ್ತಮುತ್ತಲು ಹಳ್ಳಿ ಒಳಗಾಯ್ತು, ಇಲ್ಲಿ ರೂರಲ್ ಆಯ್ತು. ಇವ್ರದಾರಿ ಎಲ್ಲ ಅವ್ರದೇ ಅಜ್ಜಾರ್ದ ಹವಾನ ಹವ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಆತ್ಮೀಯರೇ, ಈಗ ಕಾಯಿ ತೊಗೊಂಡು ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೋ ಇಲ್ಲೋ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಅವರಿಗೆ ಕೈಯಾರ ಇವಾಗ ಒಂದು ಕಾಯಿ ತೊಗೊಂಡಿದ್ದಾರೆ. ಸೊ ನಿಮ್ಮ ಎದುರಿಗೆ ತೋರಿಸ್ತೀವಿ ಗಂಗಾ ಮಾತೆ ಹೇಗೆ ಉಕ್ಕಿ ಹರಿತಾಳೆ ಅಂತ ಇವ್ರ ಕೈಯಿಂದ. ಆತ್ಮೀಯರೇ, ಅದೊಂದು ಹೊಲ ಅಥವಾ ದೇವಸ್ಥಾನ ಬೇರೆ ಎಲ್ಲರೂ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗಡಾದ ರೋಡ್ ಅಲ್ಲ ರೀ ಅಣ್ಣ ಇದು?
ಓಕೆ, ಕುಷ್ಟಗಿಯಿಂದ ಗಜೇಂದ್ರಗಡಕ್ಕೆ ಹೋಗೋ ರಸ್ತೆ ಇದು. ಅಲ್ಲ, ಇನ್ನೊಂದ್ಸಲ ಹೇಳ್ರಿ, ಕುಷ್ಟಗಿ ಪುರಸಭಾದ ಏನದವ ಹಾಂ ವಾಟರ್ ಸಪ್ಲೈ ನಮ್ಮವ ಮಾಡಿದ ಪಾಯಿಂಟ್. ಹಾಂ 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 ಯಾವ ವಾರ್ಡ್ನಾಗ ಕರ್ತಾರ ಅವರು, ಹಾಂ ಪ್ರತಿಯೊಂದು ವಾರ್ಡ್ 21 ವಾರ್ಡ್ ಅದಾವ. ಹಾಂ. ಸೊ ಇಡೀ ಕುಷ್ಟಗಿಯ ಜನತೆ ಮನೆಗೆ ನೀರು ಯಾವ್ದು ಹೋಗ್ತಾ ಇದೆ ಅವೆಲ್ಲ ನೀವು ತೋರಿಸಿರೋ ಪಾಯಿಂಟೇ. ಓಹ್, ಭಾಳ ದೊಡ್ಡ ಕೆಲಸ ಐತ್ರಿ ಹೆಂಗಿದ್ರೆ. ಆದರೂ ಇಷ್ಟೆಲ್ಲ ಮಾಡಿ ನೀವು ಎಲೆ ಮರೆಕಾಯಿ ಹೆಂಗಿದ್ರಲ್ರಿ ಜನ. ದೈವನ ಅನ್ಬೇಕು, ದೊಡ್ಡ ಗುಣ ಅನ್ಬೇಕು. ಬಯಸಿದ್ದು ಇವತ್ತು ಸಿಕ್ಕೈತಿ. ಹಾಂ ಹಾಂ. ಅದು ನೀವು ನನ್ನ ಆಂಜನೇಯನ ಭಕ್ತ ನಾನು. ಹಾಂ. ಅದ್ರ ಜೊತೆ ಆಂಜನೇಯನೂ ಗೊತ್ತಿಲ್ಲ. ಅಯ್ಯೋ ದೇವರೇ, ದೊಡ್ಡ ಮಾತಾತ್ರಿ. ನಮ್ಮ ಸೌಭಾಗ್ಯ ರೀ, ನಮ್ಮ ಚಾನಲಿಗೆ ನಿಮ್ಮಂಥ ಒಬ್ಬ ಸಾಧಕರದ್ದು ವಿಡಿಯೋ ಮಾಡಂಗಾತಲ್ಲ ಅಂತ. ಫಕೀರಪ್ಪ ಅಂತಂದು ಇಲ್ಲಿ ಇದೇ ಸೈಡ್ನಲ್ಲಿ ಐತಿ, ಈಗ ಹೊಂಟಿವಲ್ಲ. ಹಾಂ ಹಾಂ. ಈ ಸೈಡ್ನಲ್ಲಿ ಸುಮಾರು ಇದೆ, ಇಲ್ಲಿ 4 ಪಂಪ್ಗಳದಾವು. ಹಾಂ ಹಾಂ ಹಾಂ. ಅವ್ರು ಕಾಯಿ ತಂದಿದ್ದೇನೆ ಮತ್ತು ನಾನು ಕರೆದಂಥ ಅವ್ರ ಟೈಮಿಂಗ್ ಹಾಂ ಹಾಂ. ಓಕೆ, ಒಳ್ಳೆಯದು. ನೀವು ತೋರಿಸಿರೋ ಪಾಯಿಂಟ ಎಲ್ಲ. ಎಲ್ಲ ಫಕೀರಪ್ಪ ಹಾಂ. ಹೊಸಕಲ್ ಅವ್ರಂತ. ಹಾಂ ಹಾಂ ಹಾಂ. ಅವರು ಮೊದಲು ನೀರು ಮಾರ್ತಿದ್ರು. ಓಕೆ. ಇವಾಗ ಅವರು ಕಲ್ಯಾಣ ಮಂಟಪ ಮಾಡಿದ್ರು. ಹಾಂ ಹಾಂ. ಅದ್ರ ಜೊತೆಗೆ ನಮ್ಮ ಹೆಸರು ಇವತ್ತಿಗೆ ಅವರು ನೆನೆಸ್ತಾರೆ. ಓಕೆ ಓಕೆ. ಅದ ನಿನ್ನ ಆಶೀರ್ವಾದ ಐತೆ ಅಂತ ಹೇಳ್ತಾರೆ. ಓಹೋ. ಆದ್ರೆ ಅವರಲ್ಲಿ ನಾನು ಏನೂ ಕೇಳಿಲ್ಲ. ಹಾಂ ಹಾಂ ಹಾಂ. ಯಾರೂ ಕೇಳಿಲ್ಲ ಇವತ್ತಿಗೆ. ಓಕೆ. ಅವರಲ್ಲಿ ತಿಳಿದು ತಮ್ಮ ಭಕ್ತನಿಂದ ಕೊಟ್ಟರು ಕಷ್ಟ ತೊಗೊಂಡಿದ್ದು ಅಂತ ಹೇಳ್ತೀನಿ. ಹಾಂ ಹಾಂ. ದೇವಾಲಯದಲ್ಲಿ ಹಾಂ. ಏನು ಹೊಂಟಿವಿ ಏರಿಯಾ ಹೌದು. ಕಂಪ್ಲೇಂಟ್ ನಾ ಮಾಡಿದಂಥ ಏರಿಯಾ ಇದು. ಹಾಂ ಹಾಂ ಹಾಂ. ವಾಟರ್ ಸಪ್ಲೈ ತೊಗೊಳ್ರಿ ನೀವು ಎಲ್ಲ. ಪ್ರತಿಯೊಂದು ದೇವಸ್ಥಾನದಿರಲಿ, ಹಾಂ ಹಾಂ. ನಿಮ್ಮ ಸೈಟ್ನಾಗ ಎಲ್ಲೋ ಯಾವ ಫ್ಲ್ಯಾಟ್ ಇರಲಿ, ಹಾಂ. ಎಲ್ಲ ಸೈಟ್ನಲ್ಲಿ ನಮ್ಮ ಕರೆದ ಓಕೆ. ಜೊತೆಗೆ ನಮ್ಮ ಹೆಸರು ಉಳಿದೈತಿ. ಓಹೋ ಹೋ. ಇದು ಲೆಫ್ಟರ್ ಕೂಡ ನಾ ಮಾಡಿದ್ದ. ಓಕೆ. ಹಾಂ ಹಾಂ ಹಾಂ. ಗುಡಿ ಏನ್ರಿ ಇದು? ಕಟ್ಟದ್ದು ಹಾಂ ಹಾಂ. ದೇವಸ್ಥಾನ. ಹಾಂ. ಇದು ಅಡಿರಾಯ ದೇವಸ್ಥಾನ ಅಂತಂದು ಮೊದಲು ಪೂರ್ವಿಕೆ ಹೊರಗಿದ್ದಂಥ ದೇವಸ್ಥಾನ. ಓಕೆ ಓಕೆ. ರೈಟ್ ಲೆಫ್ಟ್ ಏನದವ. ಹಾಂ ಹಾಂ. ಇಲ್ಲಿ ಮತ್ತೆ ಬೇರೆ ಯಾರು ಜನ ಬಂದಿಲ್ಲ. ಹಾಂ ಹಾಂ. ಎಲ್ಲರೂ ಪರಿಚಯ ಇದ್ದವರು ನಮ್ಮನ್ನು ಕರೆಕ್ಟ್ ಮಾಡ್ಯಾರ. ನಾವು ಎಲ್ಲ ಸಕ್ಸಸ್ ಆಗ್ಯಾವ ಸರ್. ಇದು ಹೊಸ ಲೈವ್ ಚೂರ್ಯಾರ್ದು ಅಂತಂದು ಹಾಂ ಹಾಂ. ಒಂದು ಪ್ಲೇಟ್. ಇದು ಲೆಫ್ಟ್ ನಾವು ಮಾಡಿದ್ರೆ ಓಕೆ. ಸುಮಾರು ಇಲ್ಲಿ ಏರಿಯಾ ಹೊಂಟಿವಲ್ಲ, ಎಲ್ಲ ನೀವೇ ತೋರಿಸಿ. ಪ್ರತಿಯೊಂದು ಮನೆಗೆ ಬೋರ್ವೆಲ್ ಅದಾವೆ. ಹಾಂ ಹಾಂ. ಕಂಪ್ಲೇಟ್. ಇದಕ್ಕೂ ನೀವು ಮಾಡೋದು? ಎಲ್ಲ ಕಂಪ್ಲೇಟ್ ರೈಟ್ ಲೆಫ್ಟ್ ಏನದವ. ಹಾಂ ಹಾಂ. ಕಂಪ್ಲೇಟ್ ನಮ್ಗೆ ಬೋರ್ವೆಲ್ ಕೂಡ ನಾ ಮಾಡಿದ್ದೆ. 3 ಇಂಚ್ ನೀರು ಐತಿ, ಅದು 2 ಇಂಚ್ ಐತಿ. ಹಾಂ. ಇವೆಲ್ಲ ಹೊಸದಾಗಿ ಏನು ಫ್ಲಾಟ್ ಆಗ್ಯಾವ ಎಲ್ಲ ಕಂಪ್ಲೀಟ್. ಇದು 3 ಇಂಚ್ ಫುಲ್ ಐತಿ ನೋಡಿ ಸರ್. ರಸ್ತಾಗ ಹೋಗೈತೆ ಗೌರ್ಮೆಂಟ್ ಪಾಯಿಂಟ್ ರೈತರಿಗೆ ಲೇಔಟ್ನಲ್ಲಿ ಸೇರಿಬಿಡುತ್ತೆ. ಓಕೆ. ಇಲ್ಲ ನೆಳಗಾಗ್ತದೆ. ಅಣ್ಣ, ಈಗ ಏನು ಮಾಡಾಕತ್ತೀರಿ ಈಗ? ಪಾಯಿಂಟ್ ಮಾಡುತ್ತೆ ಸರ್. ಓಕೆ. ಅಂದರೆ ನೀರು ಹೆಂಗೆ ಗೊತ್ತಾಗತ್ತೆ ಅಂತ. ಈಗ ನೋಡಿ ಸರ್, ಹಾಂ. ಇದು ಈಶಾನ್ಯ ಕೊಂಟೈತ್ರಿ ಸರ್. ಹಾಂ. ಈಶಾನ್ಯಲ್ಲಿ ಹೋಗಿ ಅಲ್ಲಿ ಅದು ಎಲ್ಲಿ ಕಾಯಿ ವೇಟ್ ಆಗುತ್ತೆ ಹಾಂ, ಅಲ್ಲಿ ನಾನು ಮಾರ್ಕ್ ಮಾಡಿ ಕೊಡ್ತೀನಿ ಸರ್. ಹಾಂ ಹಾಂ. ಮಾರ್ಕ್ ಮಾಡಿ ಕೊಟ್ಟಾಗ ಅವರು ಡ್ರಿಲ್ ಮಾಡಿಸ್ಬೋದು. ಅಂದರೆ ಎಷ್ಟು ಅಡಿಗೆ ನೀರು ಸಿಗುತ್ತೆ ಅಂತ ಅದನ್ನು ಹೇಳ್ತೀರಿ? ಇಲ್ಲಿ ಸುಮಾರು ನೋಡಿ ಸರ್, 300 ಒಳಗೆ ಲಾಸ್ಟ್ ನೀರು. ಹಾಂ ಹಾಂ. 200, 110, 100 ಒಳಗೆ ನೀರು ಬಿದ್ದವ. ಹಾಂ ಹಾಂ ಹಾಂ. ನಿಮ್ಮ ಹಿಂದ್ಗಡೆ ಒಂದು ಕಾಣಬೋರ್ ಬರೀ 90 ಫೀಟ್ ಬಿದ್ದೈತಿ. 80 ಫೀಟ್ ಬಿದ್ದವು ಸರ್ ಇಲ್ಲಿ. ಓಕೆ. ಇಲ್ಲಿ ಎತ್ತರ ಪ್ರದೇಶ ಇದು. ಕುಷ್ಟಗಿ ಬಾಜಾರ್ಕಿಂತನೂ ಇದು ಎತ್ತರ ಪ್ರದೇಶ. ಓಹೋ. ಆದಷ್ಟು ಗಂಗಮ್ ಜಾಸ್ತಿ ಅದಾಳೆ ಇಲ್ಲಿ. ಇಂತಲ್ಲೇ ಬರೀ 90 ಅಡಿ ನೀರು ಸಿಕ್ಕೈತ್ರಿ. 90 ಅಡಿ 60 ಫೀಟು. ಹಾಂ ಹಾಂ. ಅದ್ರ ಜೊತೆಗೆ 100 ಒಳಗೆ ನೀರು ಸಿಕ್ಕೈತಿ. ಹಾಂ ಹಾಂ. ಅವ್ರ ಮನೆಯವ್ರನ್ನ ಕೇಳ್ಬೋದು ನೀವು. ಓಕೆ. ನಾನೇನು ಬೇಡ, ಆಯ್ತು. ನಾ ಏನು ಪಾಯಿಂಟ್ ಮಾಡೀನಿ ಅವ್ರನ್ನೆಲ್ಲ ಕೇಳ್ಬೋದು. ಸರಿ ಸರಿ. ಈ ಥರ ಹಿಡ್ಕೊಂಡು ಹೊತ್ತಿನಲ್ಲಿ ಸುಮಾರು ಇದು ಈ ಕಾಯಿ ಏನೈತೆ
ಭಾರ ಎಷ್ಟು ಅಂದ್ರೆ ಒಂದು 5 kg ಅಷ್ಟು ಭಾರ ಬರ್ಬೇಕು. ಹ್ಞೂ ಹ್ಞೂ ಇದು ಆ ಥರ ಭಾರ ಬಂದಾಗ ಇಲ್ಲಿ ಟೌರಸ್ ಜಾಸ್ತಿ ಐತಿ ವಾಟರ್ದು ಅನ್ನೋದು ನಮ್ಗೆ ಅನಿಸಿಕೆ ಆಗುತ್ತೆ. ಆಮೇಲೆ ವೇಟ್ ಆಗಿ ಕೈ ಎಲ್ಲ ಇವೇನಂತ ಒಂದು ಅರ್ತು ಓಡ್ರನಲ್ಲಿ ಕೈ ಇಟ್ಟಾಗ ಹೆಂಗೆ ಶಾಕಿಂಗ್ ಆಗುತ್ತೆ ಆ ಥರ ನಮ್ಮ ಪಕ್ಕಕ್ಕೆ ಆಗುತ್ತೆ ಸರ್. ಹಂಗಾಗಿ ಒಳ್ಳೆ ಜುಟ್ಲ ಕೆಳಗೆ ಮಾಡಿ ಕೆಳಗೆ ಹಿಡಿಬೋದು. ಆಮೇಲಿಂದ ನೋಡಿ ಸರ ಈ ಥರ ಹಿಡಿದ್ರು ಇದು ಬಂದು ಸೀದಾ ಏನು ಮಾಡುತ್ತೆ ಹಿಂಗೆ ನೆಟ್ಟಕ್ಕೆ ಹೋಗುತ್ತೆ. ಓಹೋ ಏನು ಸರ್ ನೀವು ಮಲಗಿಸಿದ್ರೆ ಮತ್ತೆ ಹಂಗಾಗತ್ತೆ ರೀ? ಹೇಳುತ್ತೆ ಸರ್ ತಾನ ಹಿಂಗೆ ಎದ್ದು ಬಿಡುತ್ತೆ. ಓಹೋ ಯಾವ ಕಡೆ ಭಾಗಕ್ಕೆ ಬಂದರೂ ಕೂಡ ಈ ಕಡೆಯಿಂದ ನೀರು ಉತ್ತರ ಇದು ಈಶಾ ಇದು ಅಗ್ನಿ ದಿಕ್ಕಿನಿಂದ ಈ ಕಡೆ ಹಿಂದ್ಗಡೆಗೆ ನಮಗೆ ಇದು ನೈಋತ್ಯ ದಿಕ್ಕಿಗೆ ಬರ್ಬತ್ತಾ ಇಲ್ಲ ಅನ್ನೋದು ಗೊತ್ತು ಕೂಡ ಕಾಯಿ ಹಿಂಬರಿ ತಾನ ಉಳುತ್ತೆ ಸರ್. ಈಗ ಈ ಥರ ಇದನ್ನ ನಮ್ಮ ಯಾರೋ ನಮಗೆ ಬೇಕಾದರಿದ್ರೆ ಅವ್ರಿಗೆ ಕೊಡ್ಬೋದು. ನಾವೇ ಮಾಡ್ಬೇಕು ಅನ್ನೋದೇನು ಇದಿರೋದಿಲ್ಲ. ಅವ್ರಿಗೆ ಒಂದು ಸ್ವಲ್ಪ ದಾನ ಕೊಟ್ಟರೆ ಒಳ್ಳೇದಾಗುತ್ತೆ. ಅವನು ಮಾಡ್ಬೋದು, ಒಳ್ಳೇದಾಗುತ್ತೆ ಅಂದ್ರೆ. ಕೈಯಿಂದ ಜಾರ್ಕೊಂಡು ಹೋಗತ್ತೆ ರೀ ಸರ್. ಅದು ಯಾವಲ್ಲಿ ಬಂದು ಬೀಳುತ್ತಾ ಅದು ಕರೆಕ್ಟಾಗಿ ಮಾರ್ಕ್ ಸರ್. ಸುತ್ತು ಬರ್ತದೆ ಸರ್ ಅದು. ಈಗ ನೋಡ್ರಿ ಇದು ನಾವೇನು ಮಾಡಬೇಕು, ಚಪ್ಪಲ್ ಬಿಟ್ಟು ಏನು ಸರ್ ಹತ್ರ ಮುಂದೆ ಸ್ವಲ್ಪ ಅಂದ್ರೆ ನೀವು ವಿಡಿಯೋ ಮಾಡತ್ತಾ ಬರ್ರಿ ಹೇಳ್ತೀನಿ. ವಿಡಿಯೋ ಮಾಡೋಕ್ಕಾಗತ್ತಲ್ಲ, ನೀವು ಮುಂದೆ ಬರ್ರಿ, ನಿಮ್ಮ ಕೈ ಹಿಡ್ಕೋಬೇಕು ಸರ್. ನೋಡ್ರಿ ಸರ ತಾನಾಗಿ ತಾನು ತಿರುಗುತ್ತೆ ಸರ್. ಇನ್ನೊಬ್ರು ಬೇಕಾ? ಓ ಹಂಗೆ ತಿರ್ಗತ್ರಿ? ಹೌದು ಸರ್, ಫುಲ್ ಸ್ಪೀಡ್ ಆಗುತ್ತೆ. ಏನೋ ಹಿಡ್ಕೊಳಕ್ಕಿಲ್ಲ. ಒಂದು ನಿಮಿಷ ಅದು ಹಿಡ್ಕೋತೀನಿ ತಡ್ರಿ. ಹೇಳ್ರಿ ಸರ್, ಒಂದು ನಿಮಿಷ ತಡ್ರಿ. ಬರ್ರಿ ಸರ್ ಮುಂದೆ ಬರ್ರಿ. ನೀವು ಯಾವ್ದಾರು ಹೊತ್ಬೋದು ಬರ್ರಿ ಸರ್ ಮುಂದೆ ಬರ್ರಿ. ಆ ಥರ ಅದು ಟೆಸ್ಟ್ ಮಾಡ್ಬೇಕಲ್ಲ, ಇದು ಏನು ತಾನು ಹೋಗುತ್ತೋ ಇವ್ರು ತಿರುಗಿಸ್ತಾರೆ ನಾವು ಗೊತ್ತಾಗ. ಬರ್ರಿ ಸರ್ ನೀವು ಹತ್ರನ ಹತ್ರ ತಿರ್ಗತ್ರಿ? ಓಕೆ ಇಲ್ರಿ ಬಿಡ್ರಿ ಶೂ ಬಿಡ್ರಿ. ಇರ್ರಿ ಬರ್ರಿ, ಅವು ಮ್ಯಾಗ ಇರ್ಸಿಟ್ರಿ ಅಷ್ಟು ಹತ್ರ ಬರ್ರಿ. ಒಂದು ಕಾಲು ಇಡ್ರಿ ಮತ್ತೆ ಬಲಗಾಲ ಇಡ್ರಿ ಹತ್ರ ಹತ್ರ ಪಾದ ಎತ್ತು ಬೊಳ್ಳೆ ಎತ್ತರಿ ಸರ್. ಎರಡು ಸಮನಾಗಿರ್ಬೇಕು ಪಾದ, ರೈಟ್ ಹೋಗಿ ಕೂಡ್ರಿ. ಬರಗಾಲ ಅದು ಕಾಯಿ ಮೇಲೆ ಕೂಡ್ರಿ, ಅಷ್ಟ ಕೂಡ್ರಿ, ಕುಂತು ಬಿಡ್ರಿ ಸರ್. ಕೂಡ್ರಿ ನೀವು ಪಾದ ಎತ್ತರ ಮ್ಯಾಗ ಎರಡು ಬಳ್ಳಿಂಗ್ ಪಾದ ಎತ್ತರ ಮ್ಯಾಗ ಮುಂದಲು. ಹೌದಾ? ಮೂವ್ ಆಗುತ್ತೆ ಸರ್. ಪಾದ ಎತ್ತರ ಕರೆಕ್ಟಾಗಿ ನೀವು ಒಂದೇ ಸೈಡ್ ಕಾಟ ಹಾಕ್ಬಿಡ್ರಿ, ಎರಡು ಕಡೆ ಕರೆಕ್ಟಾಗಿ ತೂಕ ಇರ್ಬೇಕು ಸರ್ ಕುಂದ್ರೋದು. ಹೌದಾ? ಓ ಹೆಂಗೆ ಹೇಳಿ ತಿರ್ಗತ್ತೆ ರೀ? ಹೌದು ಕೊಡ್ಬೇಕ್ರಿ. ನೀವು ಒಂದು ಸೈಡ್ ಹಾಕ್ಬಿಡ್ರಿ, ನೆಲ ಕೂರ್ಬಿಡ್ರಿ, ಮುಂದಲ್ ಪಾದ ರನ್ ಆಗುತ್ತೆ, ತಾನಾಗತ್ತೆ. ಓಹೋ ಹೌದು, ಹೇಳ್ರಿ ಗೊತ್ತಾತ್ರಿ? ಹೌದು. ಹಿಡ್ಕೊಳ್ರಿ ಹಿಡ್ಕೊಳ್ರಿ. ಎರಡು ಬಳ್ಳಿ ಎರಡು ಬಳ್ಳಿ ಎರಡು ಬಳ್ಳಿ ಎರಡು ಹೆಬ್ಬಳ್ಳು ಹೆಬ್ಬಳ್ಳು ಹಿಡ್ಕೊಳ್ರಿ. ಕಾಯಿ ಇಚ್ಕೊಳ್ರಿ ಹಿಂಗೆ. ಕಾಯಿ ಇಚ್ಕತ್ತೀರಿ ನೀವು? ಇಚ್ಕೊಳ್ರಿ. ಇಲ್ಲ ವೇಟ್ ಆಗುತ್ತೆ ಸರ್. ಕರೆಕ್ಟಾಗಿ ಸ್ವಲ್ಪ ವಾಟರ್ ತೊಗೊಂಬರ್ತಾಡ್ರಿ ತಡ್ರಿ, ಯಾಕಂದ್ರೆ ಅಷ್ಟೊಂದು ಸೆಕೆಂಡ್ ಬಂದು ಸ್ವಲ್ಪ ಅರ್ಥ ಕೊಡ್ಬೇಕು. ಆತ್ಮೀಯರೇ, ನಿಜವಾಗ್ಲೂ ಇದೊಂದು ಅದ್ಭುತವಾದ ಕ್ಷಣ ಅಂತ ನಾನು ಅನ್ಕೋತೀನಿ. ನೋಡಿ, ಈ ನೀರನ್ನು
ಜಲವನ್ನು ಕಂಡುಹಿಡಿಯೋವಂಥ ಟೆಕ್ನಿಕ್ಕು ಹೇಳ್ಕೊಡ್ತಾ ಇದ್ದಾರೆ. ನನಗೆ ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಕಲಿಯುತ್ತೇನೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಂದು ಎಕ್ಸ್ಪೆರಿಮೆಂಟ್, ಕೆಲವರು ಹಿರಿಯರು ಹೇಳ್ತಿರ್ತಾರಲ್ಲ ನಿಜನೋ ಸುಳ್ಳೋ ಲವ್ ಮಾಡ್ತಾರೆ ಅಂತ, ಅಂಥವ್ರಿಗೆ ಸಾಕ್ಷಿ ಸಮೇತ ಗೊತ್ತಾಗಲಿ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ಇದು ಇವ್ರಿಗೆ ದೇವರು ಒಲ್ದಿರೋಂತಹ ಒಂದು ಕಲೆ ಅಂತ ನಾನು ಭಾವಿಸ್ತೀನಿ. ಇಲ್ಲ ಇಲ್ಲ, ನೀವು ಏನು ಮಾಡ್ತೀರಿ, ಹಿಂಗೆ ಕಾಯಿ ಹಚ್ಕೊಡ್ರಿ, ಸೈಲೆಂಟಾಗಿ ಹಿಡ್ಕೊಳ್ರಿ, ಸ್ವಲ್ಪ ನ್ಯಾಚುರಲ್ ಆಗಿ ಮುಂದಕ್ಕೆ ಬರ್ರಿ ಸರ್. ಆಯಸ್ಕಂತ ಹೆಂಗೆ ಜಗ್ಗುತ್ತೆ ಹಂಗೆ ಜಗ್ಗುತ್ತೆ ಅಲ್ಲೇ ಅದು. ಏನು ಅನ್ಸೋಲ್ದು, ಇಚ್ಚು ಬಿಡ್ರಿ ಕಾಯಿ ನಿಚ್ಚ. ಇಲ್ಲ ಇಲ್ಲ, ಹೇಳ್ದಂಗೆ ಆಗ್ತಾ ಇದೆ. ಕೆಳಗೆ ಹೋಗುತ್ತೆ ರೀ, ಅಲ್ಲಿ ವೇಟ್ ಆಗುತ್ತೆ ಫುಲ್ಲು. ಹಿಡ್ಕೊಳ್ರಿ ಸಣ್ಣ ಕಾಯಿ ಪೂರ್ತಿ ತುದಿ ಹಿಡ್ಕೊಳ್ರಿ. ಇದನ್ನ ಅಡ್ಡ ಹಿಡಿಬಾರ್ದು. ರೈಟ್. ಆಮೇಲೆ ಇದು ಒತ್ತಬೇಡ್ರಿ ಕಾಯಿನ. ಇಳಿ ಆಗತ್ತೈತ್ರಿ, ಜಗತ್ರಿ ಅಲ್ಲಿ ವೇಟ್ ಆಗುತ್ತೆ ಸರ್. ವೇಟ್ ಆಗುತ್ತೆ, ಅದ್ರ ಜೊತೆಗೆ ಎಲ್ಲ ಕಂಪ್ಲೀಟ್ ಸಿಕ್ಬಿಡುತ್ತೆ. ಯಾವ ನಾವೇನಲ್ಲ ಜುಪ್ರಿ ಹಿಡ್ಕೊಳ್ರಿ. ಗೊತ್ತ್ರಿ? ಕರೆಕ್ಟ್ ಗೊತ್ತಾಗುತ್ತಾ? ಎಳೆಯುತ್ತಾ ಇದೆ, ಎಳೆಯುತ್ತಾ ಇದೆ. ಮತ್ತೆ ಎಳಿತ. ಈಗ ನೀವು ಕೂಡ ಇದನ್ನ ಮುಂದೆ ಟ್ರೈ ಮಾಡಿದ್ರೆ ನಿಮಗೆ ಒಳ್ಳೇದಾಗುತ್ತೆ. ಏನು ನಾನು ನನ್ನ ಅನ್ನೋದು ಇಟ್ಕೊಂಡಿಲ್ಲ, ಪ್ರತಿಯೊಬ್ಬ ಮಾನವನಿಗೆ ದಾನ ಮಾಡಬೇಕು. ಹೇಳ್ಕೊಂಡು ಹೋಗ್ತಾ ಇದೆ. ಹೌದು, ಕಂಪ್ಲೀಟ್. ಬರ್ರಿ ಹಿಂಗೆ ಬರ್ರಿ, ಇಷ್ಟು ಹಿಡ್ಕೊಳ್ರಿ. ಇಷ್ಟು ಇದು ಯಾವ ಕಡೆ ಬರ್ತ ನೀರು ಉಳ್ಳೋದಂತ ಗೊತ್ತಾಗಬೇಕಲ್ಲ. ಕೈ ಇಷ್ಟ ಇರಲಿ ಸರ್, ಬಗ್ಸ್ಬಿಡ್ರಿ. ಒಂದು ಬೊಳ್ಳೆ ಇಲ್ಲ ಇಲ್ಲ, ಒಟ್ಟ ಆಗಿರ್ಬೇಕು. ಬಂತ್ರಿ? ಕರೆಕ್ಟ್ ರೀ? ಹೌದೌದು. ಈ ಥರ ನೀರು ಬರ್ತ ಅನ್ನೋದು ಗೊತ್ತಾಗಬೇಕು. ಓ ಓ, ಅದು ಸೆಂಟ್ರ್ ಪಾಯಿಂಟ್ ಅಂತಾರೆ. ಅದು ಸೆಂಟ್ರ್ ಪಾಯಿಂಟ್. ಓಕೆ ಓಕೆ. ಇಲ್ಲೆಲ್ಲ ನೀರು ಹೋಗುತ್ತಾ ಆ ಭಾಗಕ್ಕೆ ಅಂತ ಅರ್ಥ. ಓ, ನಿಮ್ಮ ಕೈಯಲ್ಲೇ ಕೊಟ್ಟಿದ್ದು ನೋಡಿ, ತಿಳಿತ್ರಿ? ಹೌದು, ನಾನು ಟಚ್ ಕೊಟ್ರೆ ಹೋಗ್ತಾ ಇದೆ. ಇನ್ನು ನೀವು ಉಸಿರಾಟ ಬಿಗಿ ಹಿಡಿತೀರಿ, ಹಿಡಿಬೇಡ್ರಿ. ದೇಹ ಕಂಪ್ಲೀಟ್ ಲೂಸ್ ಇರ್ಬೇಕು. ಓ ಹೋ ಹೋ ಹೋ. ನಿಂದಿರ್ತಾನೆ ಇಲ್ಲ, ಇಲ್ಲಿ ಹೋಗ್ತಾನೆ ಇದೆ. ಓಹೋ ಹೋ. ಇನ್ನು ನಮ್ಮ ಕೈಯಾಗ ಮ್ಯಾಜಿಕ್ ಮಾಡಿಸ್ಬಿಟ್ರಲ್ಲ ಸರ್? ಮಾಡಿಸ್ಬೇಕು ಸರ್, ಮಾಡಿಸಿ ಗೊತ್ತಾಗಬೇಕಲ್ಲ. ಈಗ ನಿಮ್ಗೆ ಗುರುತುಪಡಿಸ್ಬೇಕು ಏನು ಮಾಡುತ್ತಿದ್ದನ್ನ. ಹೌದು. ನೀವು ಅಲ್ಲಿ ಆ ಸ್ಪಾಟಿಗೆ ಬಂದ್ರಿ ಅಂದ್ರೆ ನಿಮ್ಮ ಕೈಯನ್ನು ತಾನು ಎದ್ದೇಳತ್ ಮ್ಯಾಗ. ಸರಿ, ಹಿಂಗೆ ಸ್ವಲ್ಪ ಸರ್ ಸರ್. ಓ, ಶೇಕ್ ಆಗ್ತಾ ಇದೆ ನನಗೆ. ಸರಿ, ಸೀದಾ ಬರ್ರಿ ಸರ್, ಅದ್ರ ಜೊತೆಗೆ ನಿಂದ್ರಲ್ಲಿ ಹೇಳ್ತೀನಿ. ಮುಂದೆ ಬರ್ರಿ, ಮ್ಯಾಗ ಹೇಳ್ತೀರಿ ಈ ಥರ. ಓಹೋ ಹೋ ಹೋ. ಸಾಕ್ರಿ? ಓಹೋ ಹೋ, ಅದ್ಭುತ ಅದ್ಭುತ. ಮತ್ತೇನು ಬೇಕು ನಿಮ್ಗೆ? ಎಲ್ಲ ದಿಕ್ಕು ತೋರಿಸ್ಬೇಕಲ್ಲ ನಿಮ್ಗೆ. ಈಗ ನೀನು ಮಾಧ್ಯಮ, ನಿನಗೆ ನನಗೆ ಡೌಟ್ ಬಂತಂದ್ರೆ ಮತ್ತೆ ಎಲ್ಲರಿಗೂ ಡೌಟ್ ಅದ. ಬೇಡ, ಕಣ್ಣಾರೆ ನಿಮ್ಮ ಕೈ ಕೊಟ್ಟಿನಲ್ಲ ನಾನೀಗ. ಹೌದು, ಆಯ್ತಾ? ಓಕೆ. ಏನು ಸರ್ ಪವಾಡ ಇದು? ಎಲ್ಲ ಅವನಲ್ಲಿ ಹೇಳಿ. ಓ, ಸಾಕ್ಬಿಡ್ರಿ. ನಿಂದ್ರು ಅಲ್ದ ಈ ಕಡೆ ಫುಲ್ ಅದು ಈ ಕಡೆ ಸೆಲ್ಲಿರಿ. ಸಾಕ್ರಿ? ಓಕೆ. ಹಿಂಗೆ ಹಿಡ್ಕೊಳ್ರಿ ನೀವು ಎರಡು ಕೈ ಕೂಡ ಸೈಲೆಂಟಾಗಿ ತಾನು ಚಿಕ್ಕೊಂಡು. ಓಹೋ ಹೋ. ಓಕೆ.
ಓಕೆ ನೋಡ್ರಿ ಇದಕ್ಕೆ ಎರಡು ಕೈ ಬಲ್ ಟಚ್ ಕೊಟ್ಬಿಡ್ರಿ ಕೇಳಿಬಿಡ್ರಿ ಕೈ ಸೀದಾ ಮುಂದಕ್ಕೆ ಬರ್ರಿ ಸರ್ ಅದ್ರ ಮಾರ್ಕಿ ಕರೆಕ್ಟಾಗಿ ಹೋತ್ರಿ ಹಾಂ ತೊಗೊಳ್ರಿ ಫುಲ್ ಜ್ವಾಲೆಸ್ಟ್ ನೀವ ಈಗ ಇಳಿಯಾಗತ್ತೈತ್ರಿ ಕಂಪ್ಲೀಟ್ ವೇಟ್ ಆಗುತ್ತೆ ಸರ್ ಅಲ್ಲ ಅದ್ರದ್ದು ಏನು ಅನ್ನೋದು ಗೊತ್ತಾಗಬೇಕಲ್ಲ ನಿಮಗೆ ರೈಟಾ ಹಾಂ ಅಲ್ಲ ನಿಮ್ಮ ಕನ್ಫರ್ಮ್ ಆಯ್ತಾ ಹಾಂ ಸರ್ ಓಕೆ ಓಕೆ ನಮ್ಮ ಡೌಟ್ ಕ್ಲಿಯರ್ ಮಾಡಿದ್ರಿ ಭಾಳ ಧನ್ಯವಾದಗಳು. ಎಲ್ಲ ಆ ಭಗವಂತನ ಆಶೀರ್ವಾದ ಹಾಂ 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 ಇಲ್ಲಿ ಜನರಿಗೆ ಒಳ್ಳೇದು ಮಾಡೋಣ. ಹಾಂ ಹಾಂ ಒಬ್ಬ ರೈತಗ ಊಟ ಹಾಕಿದಂಗೆ ಅದು. ಓಕೆ ಇಲ್ಲ ಅಂದ್ರೆ ಎಲ್ಲೆಲ್ಲೋ ಗುಳೆ ಹೋಗಿ ಹೌದು ಭಾಳ ಕಷ್ಟ ಪಡ್ತದ್ರಿ ಈ ಕಾಲದ ಜನ. ಒಳ್ಳೆ ಒಂದು ಕೆಲಸ ಮಾಡೋಣ, ಅದ್ರ ಜೊತೆಗೆ ನಾವು ಜನ ಗಳಿಸೋಣ. ಓಕೆ ಆಗಲಿ ಸರ್. ಮತ್ತು ಮುಖ್ಯ ಅಲ್ಲ, ಹಾಂ ಅದು ಉಳಿಸೋದು ಜಾಸ್ತಿ ಒಳ್ಳೆ ಕೆಲಸ. ಆಗಲಿ ಸರ್. ಸೊ ನಮ್ಮ ಈ ಚಾನಲ್ ನೋಡಿ ವಿಡಿಯೋ ನೋಡಿ ಒಂದಷ್ಟು ಜನ ನಿಮಗೆ ಕಾಲ್ ಮಾಡ್ಬೋದು. ಮಾಡಿ ದಯವಿಟ್ಟು ಸರ್, ಆದಷ್ಟು ಅವ್ರ ಸೇವೆ ಮಾಡೋಣ. ಆಗಲಿ ಸರ್. ಏನು ಓಕೆ ನಾವು ಸೇವೆಗಾಗಿ ಜನನ ಆಗೈತಿ, ಹಾಂ ಸೇವೆ ಮಾಡೋಣ. ಆಯ್ತು. ಆಮೇಲೆ ನನಗೆ ಒಂದು ಭಾವನೆ ಏನಾಯ್ತು, ಹಾಂ ನಾನು ಮಲ್ಕೊಂಡಾಗ ಹಾಂ ಮಲ್ಕೊಂಡು ಹೋದ್ನೆ, ನೀನು ಮನೆ ಮಗನಲ್ಲಪ್ಪ, ಹಾಂ ನೀನು ನಾಡಿನ ಮಗ, ಹಾಂ ಜನರ ಸೇವೆ ಮಾಡ್ಬೇಕಂತ ಒಂದು ವಾಣಿ ಆಯ್ತು. ಹಾಂ ಹಾಂ ಅದ್ರ ಜೊತೆಗೆ ನಾನು ಮಾಡಕತ್ತೀನಿ. ಹಾಂ ಅವರೇ ನಮ್ಮ ಗುರುಗಳು. ಆದ್ರೆ ನೀವು ಯಾರು ಅಂತ ಕೇಳಿದ್ರೆ ಅವ್ರು ಹೇಳಲ್ಲ. ಹಾಂ ಹಾಂ ಮುಂದಾನ ಒಂದು ದಿವಸ ನಾವು ಮುಂದೆ ಭೇಟಿಯಾಗೋಣ ಅಂತ ಹೇಳಿದ್ದು ಅಷ್ಟೇ ಸರಿ. ಓಹೋ ಆದ್ರೆ ನನಗೆ ಅವರೇ ಗುರು, ಅವ್ರ ಹೆಸರು ಹೇಳಲಾರ್ದು ಒಂದು ತೆಪ್ಪು ಅಷ್ಟೇ. ಆಗಲಿ ಸರ್. ಓಕೆ ಥ್ಯಾಂಕ್ ಯು. ತಿಮ್ಮನಗೌಡ್ರು ಅಂತಂದು ಅವ್ರು ದಿವಂಗತ, ಹಾಂ ಹಾಂ ನಮ್ಮ ಚಿಕ್ಕಬೆಣಕಲ್ ಗೌಡ್ರು. ಓಕೆ. ಆಮೇಲೆ ಇನ್ನೊಬ್ಬರು ಗಾದಿಲಿಂಗಪ್ಪ ಅಂತಂದು ಅವ್ರು ನಮ್ಗೆ, ಹ್ಞೂ ಅವರು ಒಳ್ಳೆ ಮಂದಿ. ಹ್ಞೂ ಹ್ಞೂ ಅವರು ನಮ್ಗೆ ಆತ್ಮೀಯರು ಮೊದಲಿಂದ. ಹ್ಞೂ ಹ್ಞೂ ಅವ್ರ ಮನೆಗೆ ಹೋಗ್ತಿದ್ವಿ. ಆಮೇಲೆ ಇನ್ನೊಬ್ಬಾಕಿ ಹನುಮಮ್ಮ ಅಂತಂದು ಹ್ಞೂ ಅಲ್ಲಿ ನನ್ನ ತಾಯಿಗಿಂತ ಹೆಚ್ಚಾಕಿ. ಆಕಿಗೆ ಜನರ ವಾಡಿಗೆ ಜಾಸ್ತಿ ಮಾತಾಡೋದೇನಂದ್ರೆ ಆಯಮ್ಗೆ ಇಂದಿರಾ ಗಾಂಧಿ ಅಂತಾರೆ. ಅಬ್ಬಬ್ಬಾ, ಆಕೆ ಹೆಸರು ಹನುಮಮ್ಮ, ಇಂದಿರಾ ಗಾಂಧಿ ಅಂತಾರೆ. ಅಷ್ಟು ಚೆಂದ ಮಾತಾಡ್ತಾರೆ. ಇಲ್ಲ, ಅದು ಹೆಸರು ಬಿದ್ದು ಬಿಡತ್ತೆ. ಆಗ ಹಾಂ ಹಾಂ ಯಾರೋ ಒಬ್ರು ಇಟ್ಟಿದ್ದಂಗ ಓಕೆ. ತಾಲೂಕು ತುಂಬಾ ಆಕೆ ಹೆಸರು ಐತೆ. ಅವರು ಸುಮಾರು ಒಂದು 20 ಪಾಯಿಂಟ್ ಮಾಡೀನಿ. ಹ್ಞೂ ಹ್ಞೂ ಗಾದಿಲಿಂಗಪ್ಪ ಅವರು ಎಲ್ಲ ಬಂತು. ಒಂದು ಚಿಕ್ಕ ಬೆಣಕಲ್ ಅಂದ್ರೆ ಅದೊಂದು ದೊಡ್ಡ ಹ್ಞೂ ಸೆಲೆಂಡ್ರ್ ಊರು. ಹ್ಞೂ 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 ಆ ಸೆಲೆಂಡ್ರ್ ಊರಲ್ಲಿ ಸುಮಾರು ಒಂದು 500 ಪಾಯಿಂಟ್ ಅದ ಒಂದೇ ಊರಲ್ಲಿ. ಹ್ಞೂ ಹ್ಞೂ ಆಮೇಲೆ ನಾನು ಒಂದು ವೇಳೆ ತೀರಿದ್ರೆ ಅವ್ರು ನಮ್ಮ ಊರಿಗೆ ಕಳಿಸಲ್ಲ. ಅಲ್ಲೇ ನಮ್ದು ಆಗ್ಬೋದು, ಹೌದ್ರಿ. ಸ್ಥಾಪನೆ ಅಲ್ಲೇ ಆಗ್ಬೋದು. ಓಹೋ ಹೋ ಹೋ ಏನು ಸರಿ. ಅಲ್ಲ, ಅದ್ರಂಗ ನಾನು ಅಲ್ಲಿ ಸುಮಾರು ಬಳ್ಳಾರಿ ಜಿಲ್ಲೆದವ್ರಿಗೆ ಹೋದ್ರು ಕೂಡ ಹಾಂ ನಾನು ಎಷ್ಟೊತ್ತಿದ್ರೆ ನೈಟ್ ಅಲ್ಲಿಗೆ ಬರ್ಬೇಕು ಸರ್. ನಮ್ದೊಂದು ಗಾಡಿ ಇತ್ತು ಚಳಿಕೇರಿ ಅವ್ರದ್ದು, ಹಾಂ 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 ಬೋರ್ವಿಲ್. ಹ್ಞೂ ಹ್ಞೂ ಪುನ್ನಯ್ಯ ಅಂತಂದು ಒಬ್ಬರು ಡ್ರಿಲ್ಲರ್, ಹ್ಞೂ ಹ್ಞೂ ಅವರು ತೀರಿದ್ರು ಪಾಪ. ಹ್ಞೂ ಒಳ್ಳೆ ವ್ಯಕ್ತಿ. ಹ್ಞೂ ಏನ್ರಿ, ಚಳಿಕೇರಿ ಅವ್ರು ಒಬ್ಬರು ಮುಸ್ಲಿಂ ಸಾಬ್ರದ್ದು ಒಂದು ಗಾಡಿ ಇತ್ತು. ಹ್ಞೂ ಹ್ಞೂ ಸುಮಾರು ನನ್ನ ಕೈಯಲ್ಲಿ ಅದು 6 ವರ್ಷ. ಹ್ಞೂ ಹ್ಞೂ ಆಮೇಲೆ ಬಸಟ್ಟಪ್ಪ ಗುಳದಳ್ಳಿ ಅಂತಂದು ಒಬ್ಬ ಏಜೆಂಟ್, ಹ್ಞೂ ಆತ ನಮ್ಮ ಜೊತೆಗೆ ದುಡಿದು ಒಂದು 9 ಎಕರೆ ಜಮೀನು ಮಾಡ್ಕೊಂಡು. ಹ್ಞೂ ಹ್ಞೂ ಸಾಕಷ್ಟು ಏಜೆಂಟ್ರು ನನ್ನಿಂದ ಬದುಕ್ಯಾರ, ಹ್ಞೂ ಆದ್ರೆ ನಾನು ಅವ್ರಲಿಂದ ಬದುಕಿಲ್ಲ. ಹ್ಞೂ 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 ಏನ್ರಿ, ಆಮೇಲೆ ಸಾರ್ವಜನಿಕರಲಿಂದನೂ ಏನೇನು ನಾನು ಕಂಡಿಲ್ಲ. ಓಕೆ. ದುಡ್ದೀನಿ, ಹಾಂ ಶಂಭೋ ಶಂಕರ್ ಅಂತ ಅಂದೀನಿ ಅಷ್ಟೇ. ಓಕೆ ಆಗಲಿ. ಏನು ಸರ್ ಹಾಡೋದ? ಬಾಡಿ ಹೋದ ಬಳ್ಳಿಯಿಂದ ಹಾಂ ಹಾಂ ಈ ಹಾಡು ಎದಕ್ಕೆ ನೆನಪಾತ್ರಿ ಈಗ? ಇದು ಹಾಡು ಹೆಂಗೆ ನೆನಪಾತು ಅಂದ್ರೆ, ಹಾಂ ನಾನೊಂದು ಗಾಡಿ ಹೋದ ಬಳ್ಳಿ ತಂದು ತಾಯಿ ಸತ್ತೋಗ್ತದೆ. ಹಾಂ ಹಾಂ ಇದು ಒಂದು ಭಾಗ್ಯ ಸಿಕ್ಕಿದ್ದು ನನಗೆ ದೊಡ್ಡದು ಅಂತ ನನಗೆ ಅನ್ಸುತ್ತೆ. ಹೋ 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 ಗಾಡಿ ಹೋದ ಬಳ್ಳಿಯಿಂದ ಹೂವು ಅರಳ ಬಲ್ಲಗೆ ಎತ್ಕೊಂಡು ನಮ್ಮನ್ನು ಯಾರೋ ಹಾಂ ಬೆಳಕಿಗೆ ಬಂದಂತ ಒಂದು ಭಗವಂತನ ಇಚ್ಛೆ. ಓಕೆ. ಸೊ ಇವಾಗ ಇದೊಂದು ವಿದ್ಯೆ ನಿಮ್ಮ ಕಡೆ ಇರೋದ್ರಿಂದ ಎಲ್ಲರೂ ನಿಮ್ಮನ್ನು ಕರೀತಾರ ಅಷ್ಟೇ ರೀ. ದೇವರು ಒಬ್ರಿಗೆ ಒಂದೊಂದು ದಾರಿ ಮಾಡಿರ್ತಾನೆ ಒಟ್ಟ. ಹಾಡಿ ಹೌದು. ಥ್ಯಾಂಕ್ ಯು ಸರ್. ಸಾಹೇಬ್ರ ನಮಸ್ಕಾರ. ನಮಸ್ಕಾರ. ಏನು ಸರ್ ತಮ್ಮ ಹೆಸರು? ನಮ್ಮ ಹೆಸರು ಸಂಗನಗೌಡ ಸರ್. ಓಕೆ.
ಮಾರ್ಕಂಡೇಯ ಸರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ನಮ್ಮ ಇಷ್ಟಪಡ್ತೀರಿ? ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಐತ್ರಿ. ಅವ್ರು ಎಲ್ಲೇ ಪಾಯಿಂಟ್ ಮಾಡಿದ್ರು ಹಾಂ 199 ಗ್ಯಾರಂಟಿ ಅನ್ನೋ ಲೆಕ್ಕದಾಗ ನಮಗೆ ತೋರಿಸ್ತಾರೆ. ಹಾಂ ಹಾಂ ನಮಗೆಲ್ಲ ನಮ್ಮ ಮನಿ ಪಾಯಿಂಟ್ ಮಾಡಿಸಿವಿ, 2 ಇಂಚ್ ನೀರು ಅದಾವ, ನಮ್ಮ ಬೀಗರು 3 ಇಂಚ್ ಅದಾವ. ನಾವು ಎಲ್ಲೆಲ್ಲೇ ಇಲ್ಲಿ ಪತ್ತರಾಜರ್ ಮಾಡಿಸಿವಿ, ಅಲ್ಲಿ 2 ಇಂಚ್ ನೀರು ಆಗ್ಯಾವ. ಅವ್ರು ಎಲ್ಲಿ ಕೈ ಇಟ್ಟಾರ ಅಲ್ಲಿ ಖುಷಿ ಇಲ್ಲ. ಓಹೋ ಹೋ ಒಂದ ಮಾತನಾಗ ಹೇಳಿ ಮುಗಿಸ್ಬಿಟ್ರಿ. ಹಾಂ